ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್. ಇವತ್ತು ನೋಡಿ ಇಲ್ಲಿ ಅವೊಕಾಡೊ ಈ ಹಣ್ಣಿನಿಂದ ನಾನು ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಅವೊಕಾಡೊ ನೋಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮೊದಲಿಗೆ ಇದನ್ನು ನೋಡಿ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕಟ್ ಮಾಡಿ ಇದರ ನಡುವೆ ಇರುವ ನಾವು ಬೀಜನ ತೆಗೆದು ನೋಡಿ, ಈ ರೀತಿ ಬೀಜ ಇರುತ್ತೆ, ಇದನ್ನೆಲ್ಲ ತೆಗೆದು ನಾವು ಇಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇದ್ರದ್ದು ಬೀಜನ ಎಲ್ಲ ತೆಕ್ಕೋಬೇಕು. ಇವಾಗ ನೋಡಿ ಬೀಜ ಎಲ್ಲ ತೆಗೆದು ಅದರದ್ದು ಪಲ್ಪ್ ಮಾತ್ರ ನಾವು ಹಣ್ಣಿಂದು ತೆಗೆದು ಇಟ್ಕೋಬೇಕು. ನೋಡಿ ಈ ಥರ ನೋಡಿ ಎಲ್ಲನೂ ನಾನು ಅದರದ್ದು ಪಲ್ಪನ್ನು ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ, ಒಂದು ಹಣ್ಣಿಂದು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಅವೊಕಾಡೊ ಜ್ಯೂಸನ್ನ ಮಾಡಿ ನೋಡಿ, ತುಂಬಾ ಒಳ್ಳೆಯದು ಮತ್ತು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ನೋಡಿ ಇದಕ್ಕೆ ಬಾದಾಮನ್ನ ಒಂದು 5-6 ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಹಾಲನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಜೇನುತುಪ್ಪನ ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಿಹಿಗೆ ನೋಡಿಕೊಂಡು ನೀವು ಬೇಕಿದ್ದರೆ ಸೇರಿಸ್ಕೋಬೋದು. ನೋಡಿ ಇಲ್ಲಿ ಈ ರೀತಿ ಫೈನ್ ಪೇಸ್ಟನ್ನು ಮಾಡ್ಕೊಂಬಿಡಬೇಕು. ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಮತ್ತು ಸೇರಿಸ್ಕೊಂಡು ನಾನು ಇದನ್ನು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇದು ತುಂಬ ತಿಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ನಮ್ಮ ರುಚಿಕರವಾದ ಅವೊಕಾಡೊ ಜ್ಯೂಸ್ ರೆಡಿಯಾಗಿದೆ. ನೋಡಿ ಇದನ್ನು ಒಂದು ಗ್ಲಾಸಿಗೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೋಡಿ ಒಮ್ಮೆ ಅವೊಕಾಡೊ ಸಿಕ್ಕಿದರೆ ಈ ರೀತಿ ಜ್ಯೂಸನ್ನ ಖಂಡಿತ ಮಾಡಿ ನೋಡಿ. ಮೇಲುಗಡೆಯಿಂದ ಸ್ವಲ್ಪ ಇಲ್ಲಿ ನಾನು ಬಾದಾಮನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ನಮ್ಮ ಆರೋಗ್ಯಕರವಾದ ರುಚಿಕರವಾದ ಅವೊಕಾಡೊ ಜ್ಯೂಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದೇ ಒಂದು ಅವೊಕಾಡೊ ಇದ್ದರೆ ನಾವು ಆರೋಗ್ಯಕರವಾದ ಜ್ಯೂಸನ್ನು ಮಾಡ್ಕೋಬೋದು ಅಂತ. ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.